ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೀತಾ ಹೇಳಿದ ಗ್ರೀಟಿಂಗ್ ಶಾಪ್ ಅಂಗಡಿ ಇದೇನಾ? ಇದೇ ಇರ್ಬೇಕು. ಏನಾಯ್ತೆ ವಿಶಾಲು? ನಾನು ಏನಾದರೂ ಹೇಳ್ಬಾರ್ದು ಹೇಳಿದ್ನೇನೆ. ಅದ್ಯಾಕೆ ಹಂಗೆ ಚಂಡಿ ಅವತಾರ ತಾಳಿದೀಯ? ಕಾಂತಮ್ಮ, ನೀವು ನಮ್ಮ ಬೀಗ್ತಿಯವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಆಡೋ ಆಟ ಎಲ್ಲ ಸಹಿಸ್ಕೊಂಡಿದ್ದೀವಿ. ಹಂಗಂತ ಅತಿಯಾಗಿ ಮಾತಾಡಬೇಡಿ. ನಮಗೆ ಶ್ರಾವಣಿ ಅಮ್ಮ ದೇವ್ರಿದ್ದಾಗೆ. ದೇವ್ರನ್ನ ಯಾವತ್ತಿದ್ರು ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು ಹೊರತು ಸೊಸೆ ಆಗಿ ಮನೆ ತುಂಬಿಸ್ಕೊಳ್ಳೋ ಆಲೋಚನೆ ಮಾಡಬಾರ್ದು. ಮುಚ್ಚೆ ಬಾಯಿನ. ನಾವು ಭೂಮಿ ಇದ್ದಾಗೆ, ಅವರು ಆಕಾಶ ಇದ್ದಾಗೆ. ಅವರು ನಮಗೆ ನೆರಳು ಕೊಡೋ ಮರ. ಆ ಮರನ ಮನೆಗೆ ತಂದು ಇಟ್ಕೊಳಕ್ಕಾಗತ್ತಾ? ಯೋಚನೆ ಮಾಡಿ. ಅಲ್ಲ ವಿಶಾಲು, ನಾನು ಏನು ಹೇಳ್ಬೇಡಿ. ಹಾಗಂತ ಏನೇನೋ ಯೋಚನೆನೂ ಮಾಡಬೇಡಿ. ಏನು ನನ್ನ ಹತ್ರ ಹೇಳಿದ್ದಕ್ಕೆ ಸರಿ ಆಯ್ತು. ನನ್ನ ಗಂಡನ ಹತ್ರನೋ ಸುಬ್ರಹ್ಮಣ್ಯನ ಹತ್ರನೋ ಏನಾದ್ರು ಈ ವಿಚಾರ ಮಾತಾಡಿದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಹಂಗಂತೀಯ? ಮನುಷ್ಯನ್ಗೆ ಆಸೆ ಇರ್ಬೇಕು, ನಿಜ. ದುರಾಸೆ ಇರಬಾರ್ದು. ಒಂದ್ ವೇಳೆ ದುರಾಸೆ ಇದ್ರೂ ಇರ್ಬೋದು, ಆದ್ರೆ ಆಕಾಶಕ್ಕೆ ಏಣಿ ಹಾಕೋ ಉಚಿತನ ಇರಬಾರ್ದು. ಯಾವ ಇವೆಲ್ಲ? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಇವರು ಸುಖದ ಸುಪ್ಪತ್ತಿಗೆನೇ ಮನೆ ಬಾಗ್ಲಿಗೆ ಬರ್ತಿದೆ ಅಂದ್ರೂ ಕಾಲು ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಿರು ಅಂತಾರೆ. ಅಲ್ಪತೃಪ್ತ ಆತ್ಮಗಳು. ಇವಕ್ಕೆ ದೊಡ್ಡ ದೊಡ್ಡ ಆಸೆ, ದೊಡ್ಡ ದೊಡ್ಡ ಕನಸುಗಳೇ ಇಲ್ಲ. ಆ ಶ್ರಾವಣಿ ಮೇಡಮ್ಮರೇ ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅನ್ನೋ ಆಸೆಯಲ್ಲಿದ್ದಾರೆ. ಆದರೆ ಇವರು ಆಸೆ, ದುರಾಸೆ, ಕಾಲು ಚಾಪೆ ಅನ್ಕೊಂಡು ಈಗ ನನಗೊಂದು ಅರ್ಥ ಆಗ್ಬಿಡ್ತು, ಇಲ್ಲಿ ಯಾರು ಈ ವಿಷಯದಲ್ಲಿ ನನಗೆ ಸಪೋರ್ಟಿಗೆ ನಿಲ್ಲಲ್ಲ ಅಂತ. ಏನು ಮಾಡಲಿ? ಹೋರಾಡ್ತೀನಿ. ಇದಕ್ಕೋಸ್ಕರ ನಾನು ಏಕಾಂಗಿಯಾಗಿ ಹೋರಾಡ್ತೀನಿ. ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಆಗೋದು ನಿಮ್ಯಾರಿಗೂ ಬೇಡದೇ ಇರ್ಬೋದು, ಆದರೆ ಈ ಕಾಂತಮ್ಮಳಿಗೆ ಬೇಕು. ಏನಾದರೂ ಮಾಡಿ ಈ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯನ ನಾನು ಒಂದು ಮಾಡೇ ಮಾಡ್ತೀನಿ. ಪಿ 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 ಡುಮ್ 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 ಪಿ 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 ಡುಮ್ 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 ಡುಮ್. ಹೌದು ಅತ್ತೆಯವರೇ, ನನಗೂ ಹಾಗೆ ಅನಿಸ್ತು. ನಿಮ್ಮನ್ನೊಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ನಿಮ್ಮ ಮನಸ್ಸಲ್ಲೂ ಅದೇ ಇದೆ ಅಂದರೆ ನಾವು ಮದುವೆ ವಿಷಯ ಮುಂದುವರಿಸ್ತೀವಿ. ಶ್ರಾವಣಿಗೆ ಇಷ್ಟವಾದವ್ರನ್ನೇ ಕೊಟ್ಟು ಮದುವೆ ಮಾಡ್ತೀವಿ. ಶ್ರಾವಣಿ ಚೆನ್ನಾಗಿರ್ತಾಳೆ, ನೀವೇನು ಯೋಚನೆ ಮಾಡಬೇಡಿ. ಸರಿ ಅತ್ತೆಯವರೇ, ನಾನೇನಾದ್ರು ವಿಷಯ ಇದ್ದರೆ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ನೀವು ಒಂದ್ಸಲ ಬಂದು ಹೋಗಿದ್ರೆ ಚೆನ್ನಾಗಿರೋದು. ಆಗಲಿ ಶ್ರಾವಣಿಗೆ ಹೇಳ್ತೀನಿ. ಓಕೆ. ಮದುವೆ ವಿಷಯನ ಅತ್ತೆಯವ್ರಿಗೆ ಹೇಳಿದ್ದಾಯಿತು. ಈಗ ಸ್ವಲ್ಪ ಸಮಾಧಾನ. ಅತ್ತೆಯವ್ರು ಹೇಳಿದಾಗೆ ಅವಳು ಇಷ್ಟಪಡುವಂಥ ಹುಡುಗನ್ನೇ ಹುಡುಕಬೇಕು. ಶ್ರಾವಣಿನ ಒಳ್ಳೆ ಮನೆಗೆ ಸೇರಿಸಿದ್ರೆ ಅತ್ತೆಯವ್ರಿಗೆ ಖುಷಿ ಆಗುತ್ತೆ. ಆ ಮೂಲಕನಾದರೂ ನನ್ನಿಂದ ಅವ್ರಿಗಾಗಿರೋ ಬೇಸರಕ್ಕೆ ಪ್ರಾಯಶ್ಚಿತ್ತ ಆದಾಗ ಆಗುತ್ತೆ. ಹೋಗಲೇ ಹಿಡ್ಕೋವಾಗ ಹುಡುಗ ಹಿಡ್ಕೊಂಡಿದ್ದಾರೆ. ಎಷ್ಟು ಕೆಲಸ ಮಾಡ್ತಾನೋ ಇಲ್ಲಿ. ಶುಭ ಪರವಾಗಿಲ್ಲ ಕಣ, ನಾನು ತಗೊಂಡೋಗ್ತೀನಿ. ನಿಂಗೆ ಯಾಕೆ ಶ್ರಮ? ಆಯ್ತು ಬಾಬಾ. ಇದು ಕಲ್ಯಾಣ ಮಂಟಪ ಹೇಳಿದ್ನ ನೋಡಿದ್ರಾ? ಅಯ್ಯೋ, ಮದುವೆ ಡೇಟ್ ಏನು ಫಿಕ್ಸ್ ಆಗಿಲ್ಲ. ಊರ್ ಮುಂಚೆ ಯಾರ ಕಲ್ಯಾಣ ಮಂಟಪ ನೋಡ್ತಾರ ಸುಬ್ಬು? ಅಳಿಂದ್ರೆ
ಯಾವ ಕಾಲದಲ್ಲಿದ್ದೀರಾ ನೀವು? ಮಗು ಹುಟ್ಟಕ್ಕೆ ಮುಂಚೆನೆ ಸ್ಕೂಲ್ ಅಡ್ಮಿಷನ್ ಮಾಡಿಸೋ ಕಾಲ ಇದು. ಮೊದಲು ಕಲ್ಯಾಣ ಮಂಟಪ ಹುಡುಕಿ ಯಾವ್ಯಾವ ಡೇಟ್ ಫ್ರೀ ಇದೆ ಅಂತ ಗುರ್ತು ಮಾಡಿಕೊಂಡು ತಗೊಂಬನ್ನಿ. ಆಮೇಲೆ ಆ ಡೇಟ್ ನೋಡಿ ಫಿಕ್ಸ್ ಮಾಡೋಣ. ನಾನು ಜೋಯಿಸ್ ಹತ್ರ ಮಾತಾಡ್ತೀನಿ. ಒಳ್ಳೆ ರಾಜಯೋಗ ಇರೋ ಮುಹೂರ್ತನೇ ಹುಡುಕ್ತೀನಿ. ಆಯ್ತು ಬಿಡಿ ಮಾವ, ನೀವ್ ಹೇಳಿದ್ಮೇಲೆ ಮುಗೀತು. ಕಲ್ಯಾಣ ಮಂಟಪದ ಜೊತೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಡ್ತೀನಿ. ಡೇಟ್ನ ಆಮೇಲೆ ಬರ್ಕೋಣ. ಯಾವ ನೀವು ಒಂದು ಚೀರೆ ಎತ್ಕೊಳ್ಳೋದಲ್ಲ. ಸುಬ್ಬು, ದುಡ್ಡು ಕಾಸು ವ್ಯವಸ್ಥೆ ಎಲ್ಲ ಆಯ್ತಾನಪ್ಪ? ನೋಡೋಣಪ್ಪ, ಒಂದಷ್ಟು ಚಂದ ಹತ್ರ ಕೈ ಸಾಲ ಕೇಳಿದ್ದೀನಿ, ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಅದು ಬಿಟ್ಟು ಒಂದು 2-3 ಕಡೆ ಚೀಟಿ ಹಾಕಿದ್ದೆ, ಅದು ಇನ್ನೇನು ಆಗೋಗುತ್ತೆ. ಸಾಲನೋ ಸೋಲನೋ ವರನ್ ಮದುವೆ ಸಕ್ಕದಾಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ ಆಯ್ತಾ? ನಾನು ಯಾಕೋ ಯೋಚನೆ ಮಾಡಲಿ? ನೀನು ಅನ್ಕೊಂಡಿದ್ದಲ್ಲ ಹಾಗೇ ಆಗುತ್ತೆ. ನಿಂದು ರಾಜಯೋಗ. ಹೋಗು, ಕೈ ಕಾಲು ಮುಖ ತೊಳ್ಕೊಂಬ, ಹೋಗು. ಅನಂತ ಶಯನ ಅಲ್ಲ, ನನಗೆ ಈ ಸುಬ್ರಹ್ಮಣ್ಯನ ಮೇಲೆ ನಿಮಗೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ. ನೀವು ಹೇಳಿದ ಹಾಗೆ ನಮ್ಮ ಸುಬ್ರಹ್ಮಣ್ಯ ಕಾರ್ತಿಕೇಯನಿಗೆ ರಾಜಯೋಗ, ಆದ್ರೆ ಮಹಾರಾಣಿ ಬರಬೇಕಷ್ಟೇ. ನೋಡಿ ಅನಂತಶಯನ ಪದ್ಮನಾಭ, ಈಗ ನಮ್ಮ ಕಾರ್ತಿಕೇಯ ಅಷ್ಟೊಂದು ಖರ್ಚು ಮಾಡಿ ತಂಗಿ ಮದುವೆ ಮಾಡಿಸ್ತಾ ಇದ್ದಾನೆ. ಅವನು ಹೆಗಲ ಮೇಲಿರೋ ಅಷ್ಟು ಭಾರದಲ್ಲಿ ಸ್ವಲ್ಪ ಭಾರನಾದ್ರೂ ನೀವು ಕಡಿಮೆ ಮಾಡಬಹುದಲ್ಲ? ನಾನು ಭಾರ ಕಡಿಮೆ ಮಾಡಿದ ಹೇಗೆ ಬೀಗ್ರೆ? ವೆರಿ ಸಿಂಪಲ್. ನಮ್ಮ ವರಲಕ್ಷ್ಮಿ ಮದುವೆ ನಡೆಯುತ್ತಲ್ಲ, ಅದೇ ಮಂಟಪದಲ್ಲಿ ಅದೇ ಖರ್ಚಿನಲ್ಲಿ ನಮ್ಮ ಕಾರ್ತಿಕೇಯನ ಮದುವೆನೂ ನಡೆದು ಬಿಟ್ರೆ ಹೇಗೆ ಅಂತ. ನಮ್ಮ ಸುಬ್ಬು ಮದುವೆನಾ? ಖರ್ಚು ಉಳಿಯುತ್ತೆ, ನಮ್ಮ ಕಾರ್ತಿಕೇಯನ ಹೊಸ ಜೀವನನೂ ಶುರುವಾಗುತ್ತೆ. ಎಂತೀರಾ? ಇದ್ದಕ್ಕಿದ್ದಾಗೆ ಮದುವೆ ಅಂದ್ರೆ ಆಗೋ ಮಾತಾ? ಅವನಿಗೆ ಒಳ್ಳೆ ಹುಡುಗಿ ಸಿಗ್ಬೇಕಲ್ವೇ? ಹುಡುಗಿ 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 ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ನೀವು ಅನಂತಶಯನ. ನೀವು ಹೇಳಿದಾಗೆ ನಮ್ಮ ಕಾರ್ತಿಕೇಯನದು ರಾಜ ಯೋಗ ಅಂದ್ರೆ ಅವನಿಗೆ ಮಹಾರಾಣಿನೇ ಸಿಗ್ತಾಳೆ. ಅವಳು ಯಾರು ಅಂದ್ರೆ ನಮ್ಮ ಬೀಗರು ಏನೋ ಹೇಳ್ತಾ ಇದ್ರು, ಅದನ್ನೇ ಕೇಳ್ತಾ ಇದ್ದೆ. ನಮ್ಮ ಸುಬ್ಬುಗೆ ಮದುವೆ ಕಾಪಿ. ಅದು ವಿಶಾಲು, ಅದು ಏನಂತಂದ್ರೆ ನಮ್ಮ ಸುಬ್ರಹ್ಮಣ್ಯ ಅಷ್ಟೆಲ್ಲ ಕೆಲಸಗಳನ್ನ ಮೈ ಮೇಲೆ ಹಾಕೊಂಡು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಸೇರ್ಕೊಂಡು ಅವನಿಗೆ ಹೆಗಲು ಸೇರಿಸಿ ಸ್ವಲ್ಪನಾದ್ರೂ ಕೆಲಸನ ಕಡಿಮೆ ಮಾಡ್ಬೋದಲ್ಲ ಅಂತ. ಏನು ಗೊತ್ತಾ ವಿಶಾಲು, ನೋಡೋ ಹುಡುಗ ಒಳಗಡೆ ಹೋಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೋ ಏನೋ. ಪಾಪ ಅವನಿಗೆ ಏನಾದ್ರು ಕುಡಿಯಕ್ಕೆ ದಣದು ಬಂದಿರ್ತಾನೆ, ಏನಾದ್ರು ಮಾಡ್ಬಿಡ್ತಾನೆ. ಅದು ಅನಂತ ಶಯನ ಪದ್ಮನಾಭ, ಕಾಪಿ ತಣ್ಣಗಾಗ್ತಿದೆ, ಕುಡಿರಿ. ಬಿಸ್ಕೆಟ್ ಬೇಕಾದ್ರೆ ಕಳಿಸ್ತೀನಿ. ನಡಿ ವಿಶಾಲು ಬಾ, ವಿಶಾಲು ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.